ಬೆಂಗಳೂರಿನಲ್ಲಿ RCB ಮ್ಯಾಚ್ ನಡೆಯುತ್ತಾ? ಯಾಕೆ ಬೆಂಗಳೂರಿನಲ್ಲಿ RCB ಮ್ಯಾಚ್ ನಡೆಯುತ್ತೆ ಅನ್ನುವಂಥ ಗೊಂದಲ ಶುರುವಾಗಿದೆ ಅಂತಂದರೆ, KSCA ಸರ್ಕಾರದ ನಿರ್ಧಾರಕ್ಕೆ ವೆಯ್ಟ್ ಮಾಡ್ತಾ ಇದೆ. ಕಾರಣ, ಸಾಮಾನ್ಯವಾಗಿ RCB ಮ್ಯಾಚ್ ಇದ್ದರೆ ತನ್ನ ಹೋಮ್ ಗ್ರೌಂಡ್ ಏನಿದೆ ಬೆಂಗಳೂರು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೀತಾ ಇತ್ತು. ಆದರೆ ಸದ್ಯಕ್ಕೆ ಕಳೆದ ಬಾರಿ RCB ಆಟಗಾರರು ಬಂದಂಥ ಟೈಮ್ನಲ್ಲಿ 11 ಜನ ಸಾವಿಗೀಡಾಗಿದ್ದರು. ಸಾಕಷ್ಟು ಅನಾಹುತಗಳು ಉಂಟಾಯಿತು. ಹೀಗಾಗಿ ಸರ್ಕಾರದ ಮುಂದೆ ಒಂದು ದೊಡ್ಡ ಜವಾಬ್ದಾರಿ ಇರೋದು ಭದ್ರತೆ ಮತ್ತು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂಥ ನಿಟ್ಟಿನಲ್ಲಿ. ಕಳೆದ ಬಾರಿ ಸಾಕಷ್ಟು ರೀತಿಯಾಗಿ ವ್ಯವಸ್ಥೆಯನ್ನು ಮಾಡಿದರೂ ಕೂಡ ಜನಜಂಗುಳಿ ಹೆಚ್ಚಾದರೂ ಕಂಟ್ರೋಲ್ಗೆ ಸಿಗದೇ ಇರುವಂಥ ಜನ ಬಂದರು. ಹೀಗಾಗಿ ಈ ರೀತಿಯಾದಂಥ ಅನಾಹುತಗಳಾಯಿತು. ಆದರೆ ಈ ಬಾರಿ ಯಾವುದೇ ಪ್ರಾಬ್ಲಮ್ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಹೆಜ್ಜೆ ಇಟ್ಟಿದೆ. ಸದ್ಯಕ್ಕೆ ತಜ್ಞರ ಸಮಿತಿಯನ್ನು ರಚನೆ ಮಾಡಿದ್ದಂತೆ. ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಒಂದಷ್ಟು ಕಾಮಗಾರಿ ಕೆಲಸಗಳು ನಡೀತಾ ಇದೆ ಮತ್ತು ಪಂದ್ಯಪೂರ್ವ ಸಿದ್ಧತೆಗಳನ್ನು ಕೂಡ ಕರ್ನಾಟಕ ಸರ್ಕಾರ ತಜ್ಞರ ಸಮಿತಿ ಏನಿದೆ ಅದನ್ನು ಮಾಡ್ತಾ ಇದೆ. ಅಂದರೆ ಅಣಕು ಅವಲೋಕನ ಮಾಡ್ತಾ ಇದೆ. ಇದೇ 28ರಂದು IPL ನಡೆಯುತ್ತೆ. IPLಗೆ ಸಂಬಂಧಪಟ್ಟಂತೆ BCCI ಕೂಡ ತನ್ನ ಟೇಬಲ್ಸನ್ನು ಪ್ರಕಟ ಮಾಡಿದೆ. ಎಲ್ಲೆಲ್ಲಿ ಯಾವಾಗ ಯಾರ ಜೊತೆಗೆ ಪಂದ್ಯ ನಡೆಯುತ್ತೆ, RCB ಬೆಂಗಳೂರಿನಲ್ಲಿ ಎಷ್ಟು ಮ್ಯಾಚ್ ನಡೆಯುತ್ತೆ ಎಲ್ಲನೂ ಕೂಡ ಪ್ರಕಟ ಮಾಡಿದೆ. ಆದರೆ ಸದ್ಯಕ್ಕೆ ಸರ್ಕಾರ ಒಂದು ತಜ್ಞರ ಸಮಿತಿಯನ್ನು ರಚನೆ ಮಾಡಿದೆ. ಅದರ ಜೊತೆಗೆ ಸ್ಥಳೀಯ ಪೊಲೀಸ್ ಅಧಿಕಾರಿಗಳು, ಕಬ್ಬನ್ ಪಾರ್ಕ್ ಪೊಲೀಸರು ಕೂಡ ಇರ್ತಾರೆ. ಹಾಗೆ ಅಗ್ನಿಶಾಮಕ ದಳದ ಸದಸ್ಯರು ಕೂಡ ಇರ್ತಾರೆ. ಒಟ್ಟು 50ಕ್ಕೂ ಹೆಚ್ಚು ಜನರು ಈ ಸಮಿತಿಯಲ್ಲಿದ್ದು, ಆ ಸಮಿತಿಯ ಅಣುಕು ಪ್ರದರ್ಶನ ಏನು ನಡೀತು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ, ಆ ಚಿನ್ನಸ್ವಾಮಿ ಸ್ಟೇಡಿಯಂ ಬಗ್ಗೆ ಒಂದಷ್ಟು ವರದಿಯನ್ನು ಸರ್ಕಾರಕ್ಕೆ ಕೊಟ್ಟಿದೆಯಂತೆ. ಹೀಗಾಗಿ ಸರ್ಕಾರ ಇದೇ 16ನೇ ತಾರೀಕು ಅಂದರೆ ಸೋಮವಾರ ಇದರ ಬಗ್ಗೆ ಒಂದು ಪ್ರಕಟ ಮಾಡುತ್ತೆ. ಏನು ನಿರ್ಧಾರ, ಇಲ್ಲೇ ನಡೆಸಬೇಕಾ, ಎಲ್ಲವೂ ಸರಿ ಇದೆಯಾ, ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ಸ್ಗಳು ಆಗಲ್ವಾ, ಈ ರೀತಿಯ ಸಾಕಷ್ಟು ವಿಚಾರಗಳ ಬಗ್ಗೆ ಸರ್ಕಾರ ತನ್ನ ಅಧಿಕೃತ ನಿರ್ಧಾರವನ್ನು ಪ್ರಕಟ ಮಾಡುತ್ತೆ. ಆ ಪ್ರಕಟದ ನಂತರ IPLನ RCB ಪಂದ್ಯವನ್ನು ಇಲ್ಲಿ ಆಡಿಸ್ಬೇಕಾ ಬೇಡವಾ ಅನ್ನುವಂಥ ಒಂದಷ್ಟು ಫೈನಲ್ ಡಿಸಿಷನ್ ಕೂಡ ಹೊರಗೆ ಬರುತ್ತೆ. ಆದರೆ ಈ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಆಟಗಾರರಿದ್ದಾರೆ 15ರಿಂದಲೇ ಅಂದರೆ ಇವತ್ತಿನಿಂದಲೇ ಕ್ರೀಡಾಂಗಣದಲ್ಲಿ ಒಂದಷ್ಟು ಪ್ರಾಕ್ಟೀಸನ್ನು ಮಾಡ್ಕೊಳ್ತಾ ಇದ್ದಾರೆ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಸರ್ಕಾರ ಒಂದು ಗ್ರೀನ್ ಸಿಗ್ನಲನ್ನು ಕೊಡುತ್ತೆ ಅನ್ನುವಂಥ ವಿಶ್ವಾಸದಲ್ಲಿ KSCA ಇದೆ. 12ನೇ ತಾರೀಕು ಒಂದು ಅಣುಕು ಪ್ರದರ್ಶನ ನಡೀತು. ಆ ಅಣುಕು ಪ್ರದರ್ಶನದಲ್ಲಿ ಕೆಲವೊಂದು ವಿಚಾರಗಳು ಕೂಡ ಸರ್ಕಾರದ ಗಮನಕ್ಕೆ ತರಿಸಿದ್ದಾರೆ. ಅಲ್ಲಿ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಇಲ್ಲ ಅಂತ ತಿಳಿದು ಬಂದಿದೆ. ಹೀಗಾಗಿ ಇದೇ ವರದಿಯನ್ನು ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಸರ್ಕಾರ ಕೂಡ ಇಲ್ಲಿ ಪಂದ್ಯ ಆಡಿಸೋದಕ್ಕೆ ಗ್ರೀನ್ ಸಿಗ್ನಲ್ ಕೊಡಬಹುದು ಅಂತ ಇದೆ. ಮತ್ತೊಂದು ಕಡೆ ಕ್ರೀಡಾಂಗಣಕ್ಕೆ ಏನು ಎಂಟ್ರಿ ಕೊಡ್ತಾರೆ ಗ್ರೌಂಡ್ಗೆ, ಅಲ್ಲಿ 6 ಮೀಟರ್ ಬದಲಾಗಿ ಒಂದು 9 ಮೀಟರನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಅಂದರೆ ಲಾಸ್ಟ್ ಟೈಮ್ ಏನು ಬ್ಯಾರಿಕೇಡ್ಗಳನ್ನೆಲ್ಲ ನೂಕೊಂಡು ಬಂದರು, ಆದರೂ ಕೂಡ ಪ್ರಾಬ್ಲಮ್ ಆಯಿತು. ಹೀಗಾಗಿ ಅದು ಯಾವುದೂ ಆಗಬಾರ್ದು ಅಂಥೇಳಿ 6 ಮೀಟರ್ ಇದ್ದಂಥದ್ದನ್ನು 9 ಮೀಟರ್ಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಹೊಸ ಗೇಟ್ಗಳನ್ನು ಕೂಡ ಇವರು ರೆಡಿ ಮಾಡಿದ್ದಾರೆ. ಇನ್ನು B ಗ್ರೌಂಡ್ನಲ್ಲಿ ಏನಿದೆ ಅಲ್ಲಿ ಏನು ಫ್ಯಾನ್ಸ್ಗಳು ಬರ್ತಾಯಿದ್ರು ಮತ್ತು ಮ್ಯಾಚ್ನ ನೋಡೋದಕ್ಕೆ ಬರ್ತಾಯಿದ್ರು, ಅಲ್ಲಿ ಅವ್ರಿಗೆ ವೆಯ್ಟ್ ಮಾಡೋದಕ್ಕೂ ಕೂಡ ಸ್ಥಳವನ್ನು ನಿಗದಿ ಮಾಡಿದ್ದಾರೆ. ಇನ್ನು ತಮ್ಮ ಸ್ಟ್ಯಾಂಡ್ಗಳಿಗೆ ಹೋಗೋದಕ್ಕೆ 10,000 ಜನರು ಸಾಲ್ಗಟ್ಟಿ ಹೋಗೋದಕ್ಕೆ ಅವಕಾಶವನ್ನು ಕೂಡ ಕಲ್ಪಿಸಲಾಗಿದೆ. ಇದರಿಂದ ಜನರೇನು ಕ್ಯೂ ಅಲ್ಲಿ ಬರ್ತಾರೆ ಅವ್ರಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗದೇ ಇರುವಂತೆ ಪ್ಲ್ಯಾನನ್ನು ಕೂಡ ಮಾಡಿದ್ದಾರೆ. ಇನ್ನು ಟಿಕೆಟನ್ನು ಯಾರು ತೆಗೆದುಕೊಂಡಿರ್ತಾರೆ ಅವರು ಸರಾಗವಾಗಿ ಹೋಗೋದಕ್ಕೂ ಕೂಡ ಒಂದಷ್ಟು ಬ್ಯಾರಿಕೇಡ್ಗಳನ್ನು ರೆಡಿ ಮಾಡ್ಕೊಂಡಿದ್ದಾರೆ. ಅವರಿಗೆ ಆದಂಥ ಒಂದು ಕಾಲಮ್ನ ರೆಡಿ ಮಾಡ್ಕೊಂಡಿದ್ದಾರೆ. ಇನ್ನು ಮಹಿಳೆಯರು ಮತ್ತು ಮಕ್ಕಳು ಏನು ಪ್ರತ್ಯೇಕವಾಗಿ ಬರ್ತಾರೆ ಅವರಿಗೆ ಪ್ರತ್ಯೇಕವಾದಂಥ ಪ್ರವೇಶ ಮಾರ್ಗಗಳ ವ್ಯವಸ್ಥೆಗಳನ್ನು ಕೂಡ ಮಾಡಿದ್ದಾರೆ. ಇನ್ನು ಮತ್ತೊಂದು ಮೇಜರ್ ಅಂತಂದರೆ RCB ಮ್ಯಾಚ್ ನಡೆಯುವಂಥ ಸಂದರ್ಭದಲ್ಲಿ ಈ ಗ್ರೌಂಡ್ನ 4 ಮೂಲೆಯೇನಿದೆಯಲ್ಲ ಗೇಟ್ಗಳೇನಿದ್ದಾವೆ ಅಲ್ಲಲ್ಲಿ ಒಂದೊಂದು ವೈದ್ಯಕೀಯ ಘಟಕ ಕೂಡ ಸ್ಥಾಪಿಸಲಾಗಿದೆ. ಓಕೆ, ಸದ್ಯಕ್ಕೆ ತಜ್ಞರ ಸಮಿತಿ ರಾಜ್ಯ ಸರ್ಕಾರಕ್ಕೆ ಇಷ್ಟು ಮಾಹಿತಿಯನ್ನು ಒದಗಿಸಿದೆ. ಅಂದರೆ ಏನೇನು ಕಾಮಗಾರಿ ಕೈಗೊಂಡಿದ್ದಾರೆ, ಎಷ್ಟು ಎಕ್ಸ್ಟೆಂಡ್ ಮಾಡಿದ್ದಾರೆ, ಏನು ಹೊಸದಾಗಿ ಅಳವಡಿಸಿದ್ದಾರೆ, ಹಾಗೆ ಅಣುಕು ಪ್ರದರ್ಶನದಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ಗಳು ಮತ್ತೆ ಕಂಡು ಬಂದಿಲ್ವಾ ಎಲ್ಲದರ ಬಗ್ಗೆ ಈಗ ಸದ್ಯಕ್ಕೆ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ. KSCA ಮತ್ತು RCB ಟೀಮ್ ಇವಾಗ ಸದ್ಯಕ್ಕೆ ರಾಜ್ಯ ಸರ್ಕಾರದ ಗ್ರೀನ್ ಸಿಗ್ನಲ್ಗೋಸ್ಕರ ವೆಯ್ಟ್ ಮಾಡ್ತಾ ಇದೆ.